ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒಗ್ಗರಣೆ ಕ್ರಾನಿಕಲ್ಸ್. ಶ್ರಾವಣ ತಿಂಗಳು ಅಂದರೆ ಹಬ್ಬ ಹರಿದಿನಗಳು, ಪೂಜೆ ಇದ್ದೇ ಇರತ್ತೆ. ಅಂದರೆ ಯಾವುದಾದ್ರೂ ಸ್ವೀಟ್ ಮಾಡಲೇಬೇಕು. ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಬೇಗನೆ ಮಾಡೋ ಸ್ವೀಟ್ ಅಂದರೆ ಅದು ಶಾವಿಗೆ ಪಾಯಸ. ಇದನ್ನು ಮಾಡೋದಕ್ಕೆ ಒಂದು ಪಾತ್ರೆಗೆ 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಮನೆಯಲ್ಲೇ ತುಪ್ಪ ಮಾಡೋ ರೆಸಿಪಿ ಲಿಂಕ್ನ ಟಾಪ್ ರೈಟ್ ಕಾರ್ನರ್ಗೆ ಹಾಕಿದ್ದೀನಿ. ರೆಸಿಪಿ ಬೇಕು ಅಂದರೆ ಚೆಕ್ ಮಾಡಿ. ಪಾಯಸಕ್ಕೆ ವೆರೈಟಿ ಡ್ರೈ ಫ್ರೂಟ್ಸ್ ಇದ್ರೇ ಒಳ್ಳೆ ಟೇಸ್ಟು. ಸೊ ಇವತ್ತು ನಾನು ಪಿಸ್ತಾ, ಬಾದಾಮಿ, ಒಣ ದ್ರಾಕ್ಷಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. ಮೊದಲಿಗೆ ಗೋಡಂಬಿನ ತುಪ್ಪದಲ್ಲಿ ರೋಸ್ಟ್ ಮಾಡೋಕ್ಕೆ ಹಾಕೋಣ. ಅಷ್ಟರಲ್ಲಿ ಬಾದಾಮಿ ಮತ್ತು ಪಿಸ್ತಾನ ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಕಲರ್ ಬರೋ ಟೈಮ್ಗೆ ಒಣ ದ್ರಾಕ್ಷಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ಸ್ಟೇಜಲ್ಲಿ ಡ್ರೈ ಫ್ರೂಟ್ಸ್ನ ತೆಗೆದು ಸೇಮ್ ಪ್ಯಾನ್ಗೆ ಶಾವಿಗೆ ಹಾಕ್ಕೊಂಡು ಲೈಟ್ ಗೋಲ್ಡನ್ ಕಲರ್ವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ಕಟ್ ಮಾಡಿರುವ ಪಿಸ್ತಾ ಬಾದಾಮಿ ಕೂಡ ಹಾಕ್ಕೊಳ್ಳೋಣ. ಇದಕ್ಕೆ 2 ಲವಂಗ ಹಾಕ್ಕೊಂಡ್ರೆ ಪಾಯಸಕ್ಕೆ ತುಂಬ ಚೆನ್ನಾಗಿ ಘಮ ಬರುತ್ತೆ. ಶಾವಿಗೆ ರೋಸ್ಟ್ ಆದಮೇಲೆ ಅದಕ್ಕೆ 2 ಕಪ್ ಹಾಲು ಹಾಕ್ಕೊಂಡು ಒಂದು ಸಣ್ಣ ಕುದಿ ಬರೋವರೆಗೂ ಬಿಡೋಣ. ಒಂದು ಸಣ್ಣ ಬೌಲ್ಗೆ ಸ್ವಲ್ಪ ಕೇಸರಿ ಮತ್ತು 1 ಟೇಬಲ್ ಸ್ಪೂನ್ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಕಪ್ ಸಕ್ಕರೆ ಹಾಕ್ಕೊಳ್ಳೋಣ. ಇದಕ್ಕೆ ರೋಸ್ಟ್ ಮಾಡಿರೋ ದ್ರಾಕ್ಷಿ ಗೋಡಂಬಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಕೇಸರಿ ಕಲಸಿರೋ ಹಾಲನ್ನು ಕೂಡ ಹಾಕ್ಕೊಳ್ಳೋಣ. ಈ ಟೈಮಲ್ಲಿ ಇನ್ನೊಂದು ಕಪ್ಪು ಹಾಲು ಹಾಕ್ಕೊಂಡ್ರೆ ಒಳ್ಳೆ ಕ್ರೀಮಿಯಾಗಿ ಬರುತ್ತೆ. ಇದಕ್ಕೆ ಒಂದು 2ರಿಂದ 3 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟು ಮತ್ತು ಘಮ ಬರುತ್ತೆ. ಲಾಸ್ಟಿಗೆ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಈಗ ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಚೆನ್ನಾಗಿ ಕುದಿ ಬರಲಿ. ಈಗ ಪಾಯಸ ಚೆನ್ನಾಗಿ ಕುದ್ದಿದೆ ಮತ್ತು ಶಾವಿಗೆ ಕೂಡ ತುಂಬಾ ಚೆನ್ನಾಗಿ ಕುಕ್ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ತಣ್ಣಗಾಗೋಕ್ಕೆ ಬಿಟ್ಟರೆ ಹಾಲು ಗಟ್ಟಿಯಾಗಿ ಅದರದ್ದು ಫ್ಲೇವರ್ಸ್ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಪ್ರಸಾದಕ್ಕೆ ಬೇಕಾಗಿರೋ ಶಾವಿಗೆ ಪಾಯಸ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಬೈ ಬಾಯ್.